ಶಿವಣ್ಣ ಅವರ ಬರ್ತ್ಡೇಗೆ ಹಲವು ಸಿನಿಮಾಗಳು ಅನೌನ್ಸ್ ಆಗಿದೆ. ಕೆಲವು ಸಿನಿಮಾಗಳು ಸೆಟ್ಟೇರಿವೆ, ಕೆಲವು ಸಿನಿಮಾಗಳು ಪ್ರೊಡಕ್ಷನಲ್ಲಿದೆ, ಕೆಲವು ಸಿನಿಮಾಗಳು ಇನ್ನೂ ಸೆಟ್ಟೇರಬೇಕಾಗಿದೆ. ಆ ಸಿನಿಮಾಗಳು ಯಾವುದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಟಗರು 2 ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಪ್ರೊಡ್ಯೂಸರ್ ಅವರು ಟ್ವಿಟ್ಟರಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ನಿರ್ದೇಶಕ ಸೂರಿ ಅವರು ಇನ್ನೂ ಅನೌನ್ಸ್ ಮಾಡಿಲ್ಲ. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಕೂಡ ಬರಲಿದೆ. ಆನಂತರ 45 ಎಂಬ ಸಿನಿಮಾ ಬರಲಿದೆ. ನಾಗಶೇಖರ್ ಜೊತೆ ಒಂದು ಸಿನಿಮಾ ಮಾಡಲಿದ್ದಾರೆ. ಅದರ ಜೊತೆ ಉತ್ತರಾಖಂಡ ಕೂಡ ಬರಲಿದೆ. ಶಿವಗಣ ಅಂತ ಇನ್ನೊಂದು ಸಿನಿಮಾ ಬರೋದಕ್ಕೆ ತಯಾರಾಗ್ತಾ ಇದೆ. ಹಾಗೆ ನಂದಕಿಶೋರ್ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಪವನ್ ಒಡೆಯರು ಕೂಡ ಅವ್ರ ಜೊತೆ ಕೂಡ ಒಂದು ಸಿನಿಮಾಕ್ಕೆ ಸಹಿ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಥೋತ್ಸವ, ಧೀರ, ಮಂಡ್ಯ ಐದ, ಇನ್ನೊಂದು ಪೊಲೀಸ್ ಸೂಪರ್ ಕಪ್ ಆಗಿ ಕೂಡ ಒಂದು ಸಿನಿಮಾ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಭೈರವನ ಕೊನೆ ಪಾಠ ನಿರ್ದೇಶಕರಾದ ಹೇಮಂತ್ ಅವರು ಈಗ ಅದರ ಬದಲಿಗೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎಂಬ ಸಿನಿಮಾ ಮಾಡ್ತಾ ಇದ್ದಾರೆ. ನಂತರ ಎ ಫಾರ್ ಆನಂದ ಎಂಬ ಸಿನಿಮಾ ಕೂಡ ಬರಲಿದೆ. ಇದು ಗೀತಾ ಬ್ಯಾನರಲ್ಲಿ ಬರಲಿದೆ. ಜೈಲರ್ 2 ಬರ್ತಾ ಇದೆ. ಆನಂತರ ರಾಮ್ ಚರಣ್ ತೇಜ್ ಜೊತೆ ಪೆದ್ದಿ ಸಿನಿಮಾ ಬರ್ತಾ ಇದೆ. ಆನಂತರ ಗೀತಾ ಬ್ಯಾನರಲ್ಲೇ ಸರ್ವೈವರ್ ಎಂಬ ಅವರ ಒಂದು ಬಯೋಪಿಕ್ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಶಿವಣ್ಣ ರೀತಿಯಲ್ಲೇ ಇದರಲ್ಲಿ ನಟನೆ ಮಾಡಲಿದ್ದಾರೆ. ಕ್ಯಾನ್ಸರ್ ಗೆದ್ದ ನಂತರ ಅವರ ಜೀವನ, ಅದರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಲಿದ್ದಾರೆ ಅಂತ ಹೇಳಿಕೊಂಡು ಬಂದಿದ್ದಾರೆ. ಅದು ಕೂಡ ಬರಲಿದೆ. ಕೆಲವು ಸಿನಿಮಾಗಳು ಈಗಾಗಲೇ ಬಿಡುಗಡೆ ಆಗಬೇಕಿತ್ತು, ಉತ್ತರಾಖಂಡ ಸಿನಿಮಾ, ಆದರೆ ಅವರ ಅನಾರೋಗ್ಯದ ನಿಮಿತ್ತವಾಗಿ ಲೇಟ್ ಆಗಿದೆ. ಇನ್ನು ಶಿವಗಣ ಅನೌನ್ಸ್ ಆಗಿದೆ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಉಳಿದಂತೆ ಅವರ ಬರ್ತ್ಡೇಗೆ ಹಲವು ಸಿನಿಮಾಗಳು ಅನೌನ್ಸ್ ಆಗೋದು ಸಾಮಾನ್ಯ, ಆದರೆ ಯಾವಾಗ ಶೂಟಿಂಗ್ ಆಗಿ ಥಿಯೇಟ್ರಿಗೆ ಬರುತ್ತೆ ಅನ್ನೋದು ನೋಡಬೇಕು. ಶಿವಣ್ಣ ಅಂದರೆ ಎನರ್ಜಿಗೆ ತಕ್ಕವಾಗಿ ಅವರು ಕೆಲಸ ಕೂಡ ಮಾಡ್ತಾರೆ. ಸುಮಾರು 10ರಿಂದ 16 ಸಿನಿಮಾಗಳು ಈಗ ಅವರ ಲಿಸ್ಟಲ್ಲಿದೆ. ನಿಮಗೆ ಯಾವ ಸಿನಿಮಾ ನೋಡಲು ಇಷ್ಟ ಅಂತ ಕಮೆಂಟ್ ಮಾಡಿ.